ಕರ್ಕಿ ಗ್ರಾಮದಲ್ಲಿ ಗುರುಗಳು ಭಿಕ್ಷಕ್ಕೆ ಕೂತಾಗ ಆನೆಗೆ ಮದವೇರಿ ಊರಿನಲ್ಲಿ ದಾಂಧಲೆ ನಡೆಸ್ತಕ್ಕಂಥ ಸಂದರ್ಭ. ಅವನು ಯಾರೋ ಒಬ್ಬ ಅವನಿಗೆ ವೆಂಕಟರಮಣ ಭಟ್ಟ ಅಂತ ಹೆಸರಂತೆ. ಅದು ಸ್ವಲ್ಪ ಆನೆಗೆ ಅವನೇನೋ ಕೋಪ ಬರೆಸಿದ. ಅವನು ಆಹಾರ ಕೊಟ್ಟಂತೆ ಮಾಡಿ ಬಿಟ್ಟಂತೆ ಮಾಡಿ ತೋರಿಸಿ ಹಿಂತಗೊಂಡು ಏನೋ ಚೇಷ್ಟೆ ಮಾಡಿದ ಅಂತ. ಆನೆಗೆ ಕೋಪವೇರಿತ್ತು ಆನೆಗೆ. ಕರ್ಕಿ ಪೇಟೆ ಅವತ್ತಿನ ಕಾಲದಲ್ಲಿ ದೊಡ್ಡ ಪೇಟೆ ಅಂತ ಲೆಕ್ಕ. ಅಲ್ಲಿದು ಆನೆ ದಾಂಧಲೆ ಮಾಡಿದರೆ ಮತ್ತೆ ಉಳಿಯೋದು ಸ್ಮಶಾನವೇ, ಬೇರೆ ಏನೂ ಇಲ್ಲ ಅಂತ ಪರಿಸ್ಥಿತಿ ಬರ್ಬೋದು ಅಂತ ಗುರುಗಳಿಗೆ ಗೊತ್ತಾದಾಗ ಅವರು ಆನೆಯನ್ನು ಕೇವಲ ತಮ್ಮ ಕರವಸ್ತ್ರದಿಂದ ನಿಯಮನ ಮಾಡಿದರು ಅಂತ. ಯಾಕೆಂದರೆ ಅಂಥದ್ದೊಂದು ಹೃದಯ ಬಂಧ ಆ ಆನೆಯ ಜೊತೆಗೆ ರಾಮಭದ್ರನ ಜೊತೆಗೆ ಗುರುಗಳಿಗಿತ್ತು. ಹಾಗಾಗಿ ಆ ಘಟನೆ ಕೂಡ ನಾವು ಇದನ್ನು ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಅಂತ. ಆ ಆನೆ ಗುರುಗಳು ಹೋದ್ಮೇಲೆ ಉಳಿಲಿಲ್ಲ. ಅದು ಕೂಡ ಆಹಾರ ಮತ್ತು ನೀರನ್ನು ತ್ಯಾಗ ಮಾಡಿ ಅದು ದೇಹ ತ್ಯಾಗವನ್ನು ಮಾಡ್ತದೆ ಆನೆ. ಅಷ್ಟು ಬಾಂಧವ್ಯ ಗುರುಗಳಿಗೂ ಮತ್ತು ಗುರುಗಳು ಸವಾರಿ ಮಾಡ್ತಾ ಇದ್ದಂಥ ಆನೆಗೂ ಇತ್ತು ಅನ್ನೋದನ್ನು ನಾವು ಕೇಳ್ತೇವೆ.